ಅವರ ಅನಿಸಿಕೆ, ಅವರ ಅನುಭವ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೀನಿ, ಅಸಹಾಯಕರು ಇದ್ದಾರೆ ಅಂತ ಹೇಳಿದ್ದೇನೆ. ನಾನು ಒಂದೊಂದ್ಸರಿ CM ಇಷ್ಟೊಂದು ಅಸಹಾಯಕರು ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನೇ ರೀ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ ಮತ್ತೆ ಆಗಿರಬಹುದು ಅಂತ ಹೇಳಿ ಅದನ್ನ ಆಸ್ತಿಕರೋ ನಾಸ್ತಿಕರೋ ನೋಡ್ರಿ, ಆಸ್ತಿ ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತಾನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ಆದ್ರೆ ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲದೆ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಯಾರು ಏನಂತ ಕರೆಕ್ಟ್ ಮಾತನಾಡಿದ್ದಾರೆ. ಈಗ ಮಾಟ ಮಂತ್ರ ಅವರು ನಂಬಲ್ಲ, ನಾನು ನಂಬಲ್ಲಪ್ಪ, ನಡೀರಿ ಸುಮ್ನೆ. ಅದೆಲ್ಲ ಹೇಳಕ್ ಆಗ್ತದೇನಮ್ಮ? ಈಗ ಹೇಳೋ ಅಂತವೆಲ್ಲ ಹೇಳಿದೀನಿ, ಹೇಳ್ದೇ ಇರೋದೆಲ್ಲ ಹೇಳಕ್ ಆಗಲ್ಲ, ನಡೀರಿ. ಸಿಎಂ ಅವ್ರಿಗೆ ನೀವೇನಾದ್ರೂ ಧೈರ್ಯ ತುಂಬುವಂಥದ್ದು ಅಥವಾ ಗಟ್ಟಿಯಾಗಿ ನಿಲ್ಲಿ ಅನ್ನೋದು ನೋಡಿ, CM ಅವ್ರಿಗೆ ಯಾರು ಏನು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸ್ಕೊಳ್ಳೋ ಅಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಅವ್ರು ಯಾವಾಗ್ಲೂ ಗಟ್ಟಿನೇ. ಆದ್ರೆ ಈ ಕೆಲವು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದ್ ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರಾನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನ್ಸುತ್ತೆ. ಆದ್ರೆ ಏನು ಅಸಹಾಯಕತೆ ಬಗ್ಗೆ ನಾನು ಈಗಾಗಲೇ ಹೇಳ್ದಂಗೆ ಯಾರೋ ಮಾಟ ಮಂತ್ರ ಏನಾದ್ರು ಮಾಡಿಸ್ಕಿಡ್ಸಿದಾರೆ, ಪೂರ್ತಿ ಮಾತಾಡಕ್ಕಾರ ಬಿಡಪ್ಪ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನ ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ಅಲ್ಪಸಂಖ್ಯಾತ ಸಮುದಾಯ ಒಂದು ಮಾತನ್ನ ಹೇಳಿದೆ ಸರ್, ನಾವೇನಾದ್ರೂ ಅಂದ್ರೆ ಕಾಂಗ್ರೆಸ್ ಪಕ್ಷ ಇದನ್ನ ಹಿಂಗೆ ಮುಂದುವರಿಸಿದ್ರೆ ನಾವು ರಾಜಕೀಯವಾಗಿ ಮುಕ್ತವಾಗಬೇಕಾಗುತ್ತೆ, ನಮಗೂ ಓಪನ್ ಇರುತ್ತೆ ಅವಕಾಶಗಳು ಅನ್ನೋದನ್ನ. ಇಲ್ಲ ನಾವು ಆ ರೀತಿ ಯಾರೆಲ್ಲ ಭಾವನೆಗಳು ಬರ್ತಾ ಇದಾವೆ ಆ ಭಾವನೆಗಳಿಗೆ ಅಂತ್ಯ ಆಡ್ತಕ್ಕಂಥ ರೀತಿಯಲ್ಲಿ ನಾವು ಅಲ್ಪಸಂಖ್ಯಾತ ಸಮುದಾಯದ ಜನರ ವಿಶ್ವಾಸವನ್ನ ಕಾಂಗ್ರೆಸ್ ಪಕ್ಷ ಗಳಿಸುವಂತ ಪ್ರಯತ್ನ ನಾವು ಮಾಡ್ತೇವೆ. ನೋಡ್ರಿ, ಯಾವತ್ತೂ ಕೂಡ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಯಾವಾಗ್ಲೂ ಹರಿತಕ್ಕಂಥ ನೀರು ಹರಿದ್ರೇನೆ ಅದು ಪರಿಶುದ್ಧತೆ ಇರ್ತಕ್ಕಂಥದ್ದು. ಒಂದೇ ಕಡೆ ನೀರು ನಿಂತ್ಬಿಟ್ರೆ ಅದು ಪರಿಶುದ್ಧತೆಯನ್ನ ಕಳ್ಕೊಳ್ತದೆ. ಅದರಿಂದ ರಾಜಕಾರಣನೂ ಹಂಗೇನೆ, ಅದು ಕೂಡ ನಿಂತ ನೀರು ಹೇಗೆ ಹರಿಯೋ ನೀರು ಪರಿಶುದ್ಧತೆ ಇರುತ್ತೋ ಹಾಗೆ ರಾಜಕಾರಣನೂ ಕೂಡ ಪರಿಶುದ್ಧತೆ ಕಾಪಾಡ್ಕೋಬೇಕು ಅಂದ್ರೆ ಬೆಳವಣಿಗೆಗಳು ನಿರಂತರವಾಗಿ ಆಗ್ಬೇಕು. ನೋಡಿ, ಮುಖ್ಯಮಂತ್ರಿಗಳೇ ಅಂತಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಹಿರಿಯ ಕಿರಿಯ ಎಲ್ಲ ಮುಖಂಡರುಗಳು ಕೂಡ ಎಲ್ಲ ಸಮುದಾಯಗಳ ವಿಶ್ವಾಸ ಗಳಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ಒಬ್ಬರು. ನಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಕೊಟ್ಟಲ್ಲ ಸಿದ್ದರಾಮಯ್ಯ ಅವರು ಅವ್ರ ಮೇಲೆನೆ ಯಾಕೆ ಮಾಟ ಮಂತ್ರ ಆಗುತ್ತೆ ಅಂತ ಶಕ್ತಿ ಏನು ಅನ್ನೋ ರೀ, ನನ್ ಮೇಲೂ ಆಗಿರ್ತದ್ರಿ, ನಮಗೂ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ವಿಚಾರ ಮಾಡಿದ್ಮೇಲೆ ಗೊತ್ತಾಗ್ತದೆ. ನನಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ನಾನು ಯಾವ್ದೇ ಚುನಾವಣೆಗೆ ನಿಂತರೂ ಕೂಡ ನಮ್ಮ ಹಳೆ ಮನೇಲಿ ಇದ್ದೆ, ಕ್ಯಾನ್ಸರ್ನಲ್ಲಿದ್ದಾಗ ಆ ಕಡೆ ಮನೆಯಲ್ಲಿ ಯಾವಾಗಲೂ ಬರೋರು ಏನ್ ಕತ್ತೇನೋ, ಮನೆ ಸುತ್ತನೂ ಹಳದಿ ನೀರು, ನಿಂಬೆಹಣ್ಣು ಮಳೆಗಳು ಹೊಡಿಯೋದು, ದರ ಕಟ್ಟೋದು ಅಂತವೆಲ್ಲ ಹಾಕ್ಬಿಟ್ಟು ಹೋಗ್ಬಿಡೋರು. ಬಟ್ ನಾವೆಲ್ಲ ಏನು ನಂಬಿಕೆ ಮಾಡ್ತಾ ಇರ್ಲಿಲ್ಲ. ಅವೆಲ್ಲ ಹಾಕಿದ್ರು ಅಂತೇಳಿ ನಾನೇನು ಸೋತೋದ್ನ? ಅದು ನನ್ನ ನಂಬಿಕೆನೂ ಇಲ್ಲ. ಈಗ ನೋಡಿದ್ರೆ ಸ್ವಲ್ಪ ಏನಾದ್ರು ಎಲ್ಲ ಈ ಕೇರಳದಲ್ಲೇನೋ ಮಠ ಮಂತ್ರ ಜಾಸ್ತಿ ಮಾಡ್ತಾರಂತಲ್ಲ, ಸ್ವಲ್ಪ ನೋಡೋಣ, ವಿಚಾರ ಮಾಡಿ ಬರ್ತೀನಿ. ಅವೆಲ್ಲ ನೋಡಿ, ಅವೆಲ್ಲ ನಾನು ಹೆಚ್ಚು ಲಂಬಿಸಿ ಹೇಳಕ್ ಹೋಗೋದಿಲ್ಲ. ಈಗ ಏನಿದೆ, ಮೇ ತಿಂಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತವೆ. ಮತ್ತೆ ಸಿದ್ದರಾಮಯ್ಯನವರು ಕೂಡ ಏನು ಅಸಹಾಯಕರು ಅಂತ ಹೇಳ್ತಕ್ಕಂಥದ್ದು ಸರಿಯಾದ್ದೇನಲ್ಲ. ಅವರು ಸಹಾಯಕರನ್ನೇ, ಎಲ್ಲ ಶಕ್ತಿ ಇದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗ್ತದೆ. ಸಂಪೂರ್ಣ ನ್ಯೂಸ್ ಇದು
ನೊಂದವರ ಧ್ವನಿ.